ಓಕೆ, ಆ್ಯಕ್ಚುಲಿ ಸುಮಾರು ಜನ ಹೇಳಿದ್ದಾರೆ. ನಂದು ಸೀನ್ ಆದಮೇಲೆ ಸರ್ದು ನನ್ನ ಸೀನಿಂದ ದೂರದಿಂದ ಹೋಗಿ ನಾನು ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ. ಅದು ಒಂದು ಸೀನಲ್ಲಿ ಅವ್ರ ಥರ ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ನಾನು ಅಲ್ಲಿಂದ ನಡ್ಕೊಂಡು ಬರ್ತಿದ್ದಾಗ ನೀವು ಇಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ರಿ. ನಾನು ಅವಾಗ ನಿಮ್ಮ ಹೇರ್ ಸ್ಟೈಲು, ನಿಮ್ಮ ಮೂಗು, ನಿಮ್ಮ ಮುಖ ನೋಡಿ ಸುದೀಪ್ ಸರೇ ಬಂದುಬಿಟ್ರ ಅಂತ ಅಂದ್ಕೊಂಡೆ. ನೀವು ದೂರದಿಂದ ನೋಡೋಕೆ ಅವ್ರ ಥರನೇ ಕಾಣಿಸ್ತೀರಾ. ಅನ್ನಿಸ್ತಾ? ಓಕೆ, ಆ್ಯಕ್ಚುಲಿ ಸುಮಾರು ಜನ ಹೇಳಿದ್ದಾರೆ. ಆ್ಯಕ್ಚುಲಿ ನಮ್ಮ ತಾಯಿದೊಂದು ಆಸೆ ಇತ್ತು. ಬಹುಶಃ ನೀವು ಹೇಳಿದ ಮಾತು, ನಮ್ಮ ತಾಯಿ ನನ್ನ ಕೇಳೋರು, ಸುದೀಪ್ ಸರ್ ನಿನಗೆ ಪರಿಚಯ ಅಲ್ಲ, ಅವ್ರ ಸಿನಿಮಾಲಿ ತಮ್ಮನ ಪಾತ್ರ ಮಾಡು ಅಂತ ಹೇಳೋರು. ನಾನು ಹೇಳು ಮಮ್ಮಿ ಹಂಗೆಲ್ಲ ಕೇಳೋಕ್ಕಾಗಲ್ಲಮ್ಮ, ಹೆಂಗೆ ನಾನು ಹೇಳಿ ಸರ್ ಒಂದು ಪಾತ್ರ ಅದು ತಮ್ಮನ ಪಾತ್ರನೇ ಅಂತೆ. ನಾನು ಹೆಂಗಮ್ಮ ನಾನು ಕೇಳಿ ತಮ್ಮನ ಪಾತ್ರ ಕೊಡಿ ಅಂತ. ಟೈಮ್ ಬರಬೇಕು ಮಮ್ಮಿ, ಅದೆಲ್ಲ ಅದು ಅವ್ರ ಬಾಯಿಂದ ಬರಬೇಕು, ನಾನು ಕೇಳಿ ಪಡೆಯೋದಕ್ಕಿಂತ ಅವರು. ಆ್ಯಕ್ಚುಲಿ ಈ ಸಿನಿಮಾಗೆ ಸುದೀಪ್ ಸರೇ ನನಗೆ ರೆಫರ್ ಮಾಡಿದ್ದು. ಸೊ ಅಗೇನ್ ನೋಡಿ, ಎಲ್ಲೋ ಒಂದು ಕಡೆ ನಮ್ಮ ತಾಯಿ ಆಸೆ, ನನಗೂ ಆಸೆ ಇತ್ತು ಸುದೀಪ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಯಾವ ಆರ್ಟಿಸ್ಟ್ಗಿರಲ್ಲ ಹೇಳಿ. ಸೊ ಅದು ಕೇಳಿದಾಗ ನಾನು ಒಂದು ಸ್ವಲ್ಪ ಎಮೋಷ್ನಲ್ ಆದೆ. ಸುದೀಪ್ ಸರ್ ರೆಫರ್ ಮಾಡಿದ್ರು ನಿಮ್ಗೆ ಈ ಸಿನಿಮಾಗೆ ಅಂದಾಗ, ಸುದೀಪ್ ಸರ್ ಮಾಡಿದ್ರಾ? ಒಂದು ಸೆಕೆಂಡ್ ನಮ್ಮ ಕೈ ಹಿಂಗೆ ಪಿಂಚ್ ಮಾಡಿ ಸುದೀಪ್ ಸರ್ ಮಾಡಿದ್ರಾ ಅಂತ. ನೆನೆ ಅಷ್ಟು ಲೈಕ್ ಓಕೆ ಅವ್ರು ಏನೋ ನೋಟಿಸ್ ಮಾಡಿರ್ತಾರೆ. ಆ್ಯಕ್ಚುಲಿ ಇದ್ರ ಹಿಂದೆ ಒಂದು ಕತೆ ಇದೆ. ನನ್ನ ಸೂರಿ ಲವ್ ಸಂಧ್ಯಾ ಅಂತ ರೀಸೆಂಟಾಗಿ ಒಂದು ಫೆಬ್ಬಲ್ಲೇನೋ ರಿಲೀಸ್ ಆಯಿತು. ರಿಲೀಸ್ ಆಗೋ ಮುಂಚೆ ನಾನು ಟೀಸರ್ ತೋರಿಸಿದ್ದೆ ಅಣ್ಣ ಈ ಥರ ಸುದೀಪ್ ಸರ್ಗೆ ತೋರಿಸಿದ್ದೆ. ಅವಾಗ ಅವ್ರು ನೋಡಿದ್ದು ಎಕ್ಸೈಟ್ ಆದರು. ನಾನು ಆ್ಯಕ್ಚುಲಿ ಅವರಷ್ಟು ದೊಡ್ಡ ಸ್ಟಾರ್ ಆಗಿ ಒಂದು ಮಗು ಥರ, ಇವಾಗ ನೀವು ಫ್ರೆಂಡ್ಸ್ಗಳ ಜೊತೆ ಮಚ್ಚ ನೋಡೋ ಈ ಥರ ಸಿನಿಮಾ ಮಾಡಿ ನನಗೆ ನೀವು ಎಕ್ಸೈಟ್ಮೆಂಟ್ ತೋರಿಸ್ತಿರಲ್ಲ, ನೋಡ್ಬಿಟ್ಟು ಈಗ ಚೆನ್ನಾಗಿ ಕಾಣಿಸ್ತೀವೋ, ನಿನ್ನ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ಉದ್ದ ಕೂದಲು ಬಿಡು, ನೀನು ಸೂಪರಾಗಿ ಕಾಣಿಸ್ತೀವಿ, ಉದ್ದ ಕೂದಲಲ್ಲಿ ನಿನ್ನ ಶಾರ್ಟ್ಗಿಂತ ಉದ್ದ ಕೂದಲು ಬಿಡು ಅಂದರು. ಅದು ಹೇಳಿ ಅಷ್ಟಕ್ಕೆ ಬಿಟ್ಟಿಲ್ಲ. ಆಮೇಲೆ ಚೆನ್ನೈ ಟೀಮ್ ಅವರೆಲ್ಲ ಬಂದ್ರಲ್ಲ, ಅವ್ರಿಗೆ ತೋರಿಸ ಟೀಸರ್ ತೋರಿಸೋರಿಗೆ, ನೋಡಿ ನಮ್ಮ ಹುಡುಗ ಹೆಂಗೆ ಕಾಣಿಸ್ತಾನೆ ನೋಡು ಅಂತ. ಇದೆಲ್ಲ ಸಣ್ಣದು ವಿಷಯಗಳ ಒಬ್ಬ ಆರ್ಟಿಸ್ಟ್ಗೆ ತುಂಬ ಒಂದು ಹುಮ್ಮಸ್ಸು ಕೊಡುತ್ತೆ. ಓಕೆ, ಏನೋ ಮಾಡ್ತಾಯಿದ್ದೀನಿ ನೋಡು, ಇವರು ಇಂಥ ಸ್ಟಾರ್ ನೋಟಿಸ್ ಮಾಡಿದಾಗ ದಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ. ಸೊ ದಟ್ ಗೇವ್ ಮಿ ಅ ಕಾನ್ಫಿಡೆನ್ಸ್. ಈ ಥರ ಸುದೀಪ್ ಸರ್ ರೆಫರ್ ಮಾಡಿದ್ರು ಅಂದಾಗ ನನ್ನೊಂಥರ ಖುಷಿಯಲ್ಲಿ, ನಾನು ಕತೆನೂ ಕೇಳಿಲ್ಲ ನಾನು. ಆ್ಯಕ್ಚುಲಿ ನನಗೆ ಸಿನಾಪ್ಸಿಸ್ ಥರ ಹೇಳಿದರು. ಆ್ಯಂಡ್ ಏನಾಗಿತ್ತು ಅಂದರೆ ನಮಗೆ ಟೈಮ್ ತುಂಬ ಕಮ್ಮಿ ಇತ್ತು. ಇವಾಗ ನಾನು ಫುಲ್ ಕತೆ ಕೇಳ್ಕೊಂಡಿದ್ರೆ ಏನಾಗುತ್ತೆ, ಪಾಪ ಅವ್ರಿಗೆ ಪ್ರಿಪ್ರೇಷನ್ ಅಷ್ಟೊಂದಿತ್ತು. ಡಿಸೆಂಬರ್ 25 ಅಂದಾಗ ನಾನು ಆ್ಯಂಡ್ ಇಬ್ಬರು ಆರ್ಟಿಸ್ಟ್ ಇಲ್ಲ ಮೇಡಮ್ ಸಿನಿಮಾಲಿ, ಇಟ್ಸ್ ಅ ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್. ಸೊ ನಾನು ಒಂದು ಕಡೆ ಸುದೀಪ್ ಸರ್ ರೆಫರ್ ಮಾಡೋರಂದರೆ ಒಂದು ತೂಕ ಇರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ನಾನು ಕೇಳಿದ್ರು, ಇವರು ಕತೆ ಕೇಳ್ದ ಅಂದರು. ಅಣ್ಣ ಸಿನಾಪ್ಸಿಸ್ ಕೇಳಿದೆ ಆ್ಯಂಡ್ ಎಲ್ಲಿ ಏನು ಕತೆ ಕೇಳ್ದ ಅಂದರು. ಅದೇ ಅಣ್ಣ ನೀವು ರೆಫರ್ ಮಾಡಿದ್ದೀರಲ್ಲ, ಒಂದು ತೂಕ ಇರುತ್ತೆ ಹಂಗಾದ್ರೆ ನೀನು ಈಗಲೇ ಹೋಗ್ಬೋದು ವಾಪಸ್, ನಿನ್ಗೆ ಬೇಡ ಅಂದರೆ ಅಂದರು. ನಾನು ಒಂದು ಸೆಕೆಂಡ್ ಇವತ್ತು ಹಂಗೆ ಮಾಡಿಬಿಡ ಚಿನ್ನ, ಕತೆ ಕೇಳು. ಯಾವತ್ತು ಒಬ್ಬ ಆರ್ಟಿಸ್ಟು ಒಂದು ಕತೆ, ನಾನು ಕತೆ ಏನಕ್ಕೆ ಕೇಳಿಲ್ಲ ಅಂದರೆ 2 ರೀಸನ್ಗೆ ಆಯಿತಾ. ಒಂದು ಬಂದು ಟೈಮ್ ತುಂಬ ಕಮ್ಮಿ ಇತ್ತು. ನಾನು ಇವಾಗ ಕತೆ ಕೇಳ್ಕೊಂಡು ನನಗೆ ಡೀಟೇಲ್ ಕೊಡಿ ಅಂತ. ಯಾಕಂದರೆ ಪಾಪ ನನಗೆ ಡೈರೆಕ್ಟ್ರಲ್ಲಿ ನನಗೆ ಕಾಣಿಸ್ತಾ ಇತ್ತು, ಪ್ರೆಷರ್ ಕಾಣಿಸ್ತಾ ಇತ್ತು ನನಗೆ. ಅಯ್ಯೋ ನಮ್ಗೆ ಇಷ್ಟು ನೆಕ್ಸ್ಟ್ 4.5 ಮಂತ್ಸಲ್ಲಿ ನಾವು ಕೆಲಸ ಮುಗಿಸ್ಬೇಕು, 25ಕ್ಕೆ ನಾವು ಸಿನಿಮಾ ಬರಲೇಬೇಕು ಅನ್ನೋ ಒಂದು ಪ್ರೆಷರ್ ಕಾಣಿಸ್ತಾ ಇತ್ತು. ನಾನು ಆಯ್ತು ನಿಧಾನ ಕೇಳೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದೆ. ಒಂದು ಕ್ಲಾರಿಟಿಗೋಸ್ಕರ ಹೆಂಗಿದೆ ನನ್ನ ಕ್ಯಾರೆಕ್ಟರ್ದು ಆರ್ಕ್ ಹೆಂಗಿದೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಒಂದು ಹೋದೆ. ಆಮೇಲೆ ಸುದೀಪ್ ಸರ್ ಎಷ್ಟು ಸ್ವೀಟ್ ಅಂದರೆ, ಫಸ್ಟ್ ಡೇ ಶೂಟ್ ಆದಮೇಲೆ ಅವರೇ ಖುದ್ದಾಗಿ ಬಂದು ಅರ್ಧ ಗಂಟೆ ಕತೆ ಹೇಳಿದ್ರು. ಲೈಕ್ ಫಾಸ್ಟಾಗಿ, ಇದು ಒಂದು ಕತೆ ನಡೆಯೋದಲ್ಲ, ಸೈಮಲ್ಟೇಸ್ 3-4 ಸ್ಟೋರಿ ನಡೆದಿರುತ್ತೆ, ನೀವು ಕತೆ ತಿಳ್ಕೊಂಡಿಲ್ಲ ಅಂದರೆ ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರು. ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಆರ್ಟಿಸ್ಟ್, ನಾವು ಯಾರ್ಯಾರು ಬ್ಯಾಂಗ್ಳೂರು ಆರ್ಟಿಸ್ಟ್ ಇದ್ರಿ ಎಲ್ರಿಗೂ ಕುಣಿಸಿ ಡೈರೆಕ್ಟರ್ನ ಕಳಿಸಿ ಕತೆ ಹೇಳಿ ಅವ್ರಿಗೆ. ಕತೆ ಹೇಳ್ಬಿಟ್ಟು ಅವ್ರು ಕತೆ ಕೇಳಿದ್ಮೇಲೆ ಸೆಟ್ಟಿಗೆ ಬರಬೇಕು ಅಂದ್ಬಿಟ್ಟು ನಮಗೆ ಕತೆ ಕೇಳಿಸಿ ಆಮೇಲೆ ಸೆಟ್ಟಿಗೆ ಬಂದ್ರಿ. ಅದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು. ಇಟ್ಸ್ ನಾಟ್ ದಟ್ ನಾವು ಕತೆ ಕೇಳಿದ್ರೆ ಅವ್ರು ಹೇಳ್ತಾ ಇರಲಿಲ್ಲ ಅಂತ ಅಲ್ಲ, ನಾವು ಕೆಲವೊಂದು ಅರ್ಥ ಮಾಡ್ಕೊಬೇಕು. ಒಬ್ಬರು ಪ್ರಾಮಿಸ್ ಮಾಡೋರೆ ಡಿಸೆಂಬರ್ 25ಕ್ಕೆ ಬರ್ತಾಯಿದ್ದೀನಿ ಅಂತ, ಒಂದು ಟೀಮು ಅಷ್ಟು ಎಫರ್ಟ್ ಆಗ್ತಿದೆ. ಆ್ಯಂಡ್ ಲೈಕ್ ಐ ಸೆಡ್ ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್ ಅಲ್ಲ. ಸೊ ಆ ಟೈಮಲ್ಲಿ ನಾವು ಆರ್ಟಿಸ್ಟ್ ಆದವ್ರು ನಾವು ಕೆಲವೊಂದು, ನಾನು ಬಂದುಬಿಡಲಿಲ್ಲ ನನ್ನ ಪೋರ್ಷನ್ ದಟ್ಸ್ ರಾಂಗ್. ದೆನ್ ವಿ ನ್ಯೂ ಇದು ಅಲ್ಟಿಮೇಟ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಡೈರೆಕ್ಟರ್ ಎಲ್ಲ ಪರಿಚಯ ಇರೋರೆ, ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಸುದೀಪ್ ಸರ್ ಇನಿಷಿಯೇಟಿವ್ ತೊಗೊಂಡು ಎಲ್ಲ ಹೇಳಿ ಈ ಥರ ನಮ್ಗೆ ತುಂಬ ಹೆಲ್ಪ್ ಆಯಿತು. ಆ್ಯಕ್ಚುಲಿ ನಾವು ಕತೆ ಕೇಳಿದ್ದು ತುಂಬಾ ಹೆಲ್ಪ್ ಆಯಿತು. ಓಕೆ, ಅಮ್ಮ ಏನಂದರು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿ? ಅವ್ರಿಗೊಂದು ಆಸೆ ಇತ್ತು ಅಲ್ವಾ? ಅವರು ಶೂಟಿಂಗ್ ಮುಗಿಸ್ಕೊಂಡು ಸುದೀಪ್ ಸರ್ ಜೊತೆ ಫೋಟೋ ತೊಗೊಂಡ. ಫಸ್ಟಿಗೆ ಕೇಳಿದೆ ಫೋಟೋ ತೊಗೊಂಡ ಅಂತ. ಮಮ್ಮಿ ಅಲ್ರಿ ನಾವೆಲ್ಲ ಮೇಕಪ್ಪಲ್ಲಿ ಇರ್ತೀರಿ, ಆಮೇಲೆ ಎಲ್ಲೂ ನೀನು ಹಿಡ್ಕೊಳ್ಳೋದಕ್ಕೇನು ಅಂತ. ನಾನು ಆ್ಯಕ್ಚುಲಿ 1, 2,
ಮೂರನೇ ತಿಂಗಳು ಕೇಳಿದ್ದು ಸರ್ ಒಂದು ಅದೇ ಬೆಂಗಳೂರಲ್ಲಿ ಶೂಟಿಂಗ್ ನಡೀತಲ್ಲ ಕಂಠೀರವ ಸ್ಟುಡಿಯೋಲಿ, ಅಲ್ಲಿ ಕಷ್ಟಪಟ್ಟು ಕೇಳಿದೆ ನಾನು, ಅಣ್ಣ ಒಂದು ಫೋಟೋ ಅಂದ್ಬಿಟ್ಟು ನಾವು ಗ್ರೂಪಲ್ಲಿ ತೊಗೊಂಡ್ರಿ ಎಲ್ಲ. ಸೊ ಅವತ್ತು ತೋರಿಸ್ದೆ ಅಮ್ಮನಿಗೆ ಫೋಟೋ. ಸೊ ಅಮ್ಮನಿಗೆ ಆ ಎಕ್ಸೈಟ್ಮೆಂಟು, ನಾನು ಅಮ್ಮ ಸಿನಿಮಾ ಬರುತ್ತಲ್ಲ ಸಿನಿಮಾಲಿ ನೋಡಮ್ಮ ಎಲ್ಲ. ಆಮೇಲೆ ಅವ್ರಿಗೋಸ್ಕರ ನಾನು ಅವತ್ತು ನನಗೇನೋ ಒಂಥರ ನನಗೇನು ಗೊತ್ತಾ, ನೀವು ತುಂಬ ಇಷ್ಟಪಡೋರನ್ನ ಒಂದು ನನ್ನ ಹೋಗಿ ಫೋಟೋ ಇಲ್ಲ, ನನಗೆ ಐ ಲೈಕ್ ಟು ಚೆರಿಷ್ ದಟ್ ಮೂಮೆಂಟ್. ಇವಾಗ ನಾನು ಅವ್ರ ಜೊತೆ ನಾನೊಂದು 10-20 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಫೋಟೋ ತೊಗೊಳ್ಳೋ ಮೈಂಡ್ ಸೆಟ್ಟಲ್ಲಿ ನಾನು ಐ ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್. ನನಗೆ ಯಾಕಂದ್ರೆ ಅವ್ರ ಜೊತೆ 20 ನಿಮಿಷ ಮಾತಾಡಿದ್ರೆ ನನಗೆ ಎಷ್ಟೊಂದು ನನ್ನ ನಾಲೆಜ್ ಬೆಳೆಯುತ್ತೆ. ಆಸ್ ಇನ್ ಟರ್ಮ್ಸ್ ಆಫ್ ಅವರು ಅಷ್ಟು ನಾಲೆಜ್ ಇದೆ. ನೀವು ಅವರು ಒಂಥರ ಗೂಗಲ್ ಸರ್ಚ್ ಇದ್ದಂಗೆ, ನೀವು ಏನರ ಬಗ್ಗೆ ಊಟದ ಬಗ್ಗೆ ಮಾತಾಡ್ತೀರಾ ಡೀಟೇಲ್ ಕೊಡ್ತಾರೆ, ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀರಾ, ಕ್ರಿಕೆಟ್ ಬಗ್ಗೆ ಎಲ್ಲನೂ ಈಸ್ ಸೋ ಅಪ್ ಟು ಡೇಟ್. ಸೊ ನಿಮಗೆ ಒಂದು ನಿಮ್ಮ ಎದುರುಗಡೆ ಒಂದು ಬಂಡಲ್ ಆಫ್ ನಾಲೆಜ್ ಇದ್ದಾಗ ನೀವು ಫೋಟೋ ತೊಗೊಳೋಕ್ಕೆ ಟ್ರೈ ಮಾಡ್ತೀರಾ ಅಥವಾ ನೀವು ವಿಷಯನ ಸಂಗ್ರಹಿಸಕ್ಕೆ ನೋಡ್ತೀರಾ? ನಾನು ಯೂಶ್ವಲಿ ಅದೇ ಮಾಡೋದು. ನನ್ನ ತಾಯಿಗೆ, ಅಮ್ಮ ನನಗೆ ಗೊತ್ತಿಲ್ಲ, ಅವ್ರ ಜೊತೆಲಿ ಇದ್ದಾಗ ನಾನು ಅವ್ರು ಮಾತಾಡ್ತಿದ್ರೆ ನಾನು ಸುಮ್ಮನೆ ಕೇಳ್ತಾ ಇರಬೇಕು ಅನಿಸುತ್ತೆ. ಯಾಕಂದ್ರೆ ಅಷ್ಟು ಒಂದು ಸ್ಟಫ್ ಇದೆ ಅವ್ರು ಮಾತಾಡೋದ್ರಲ್ಲಿ, ವಿಷಯ ಅಲ್ಲಿ ಅಷ್ಟು ಎನರ್ಜಿ ಇದೆ. ಹೌದಲ್ವಾ, ಹಿಂಗೂ ಯೋಚನೆ ಮಾಡ್ಬೋದಲ್ವಾ, ನಾನು ನಿನಗೆ ಹಿಂಗೆ ಯೋಚನೆ ಮಾಡಿಲ್ಲ. ಅವ್ರು ಯೋಚನೆ ಮಾಡೋ ರೀತಿಯೇ ಬೇರೆ. ಸೊ ಅಗೇನ್ ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸ್. ಒಂದಷ್ಟು ಕಲಿತೆ. ಲೈಕ್ ಈಗ ನಂದು ಸೀನ್ ಆದಮೇಲೆ ಸರ್ದು ಏನನ್ನ ಸೀನ್ ಇದೆ, ದೂರದಿಂದ ಹೋಗಿ ನಾನು ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ, ನಾನು ಹೇಗೆ ಮಾಡ್ತಾರೆ ಸೀನೇ, ಹೆಂಗೆ ಇಂಪ್ರೂವೈಸ್ ಮಾಡ್ತಾರೆ ಅಂತ. ನನಗೆ ಗೊತ್ತಿಲ್ದಿರೋ ಒಂದಷ್ಟು ಯಾವುದೋ ಒಂದು ಸೀನಲ್ಲಿ ಅವ್ರ ಥರ ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಅಂತಾರಲ್ಲ, ನನಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದು ನಮ್ಗೆ ಯೂಶ್ವಲಿ ಆಗತ್ತದು. ನೀವು ಯಾರನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರ ಗೊತ್ತಿಲ್ದಿರ ನಾವು ಒಂದಷ್ಟು ಕಲ್ತ್ಕೊಂಡು ಹಿಂಗೆಲ್ಲ ಬಂದ್ಬಿಡತ್ತದು.